ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿನ್ನೆ ನಿಮಗೊಂದು ವಿಷಯ ಹೇಳಿದ್ದೆ. ಅದೇ ನೈಟು ಟೆಸ್ಟ್ ಕೊಡ್ತಾರೆ ಟೆಲಿಗ್ರಾಮ್ನ ಅಟೆಂಡ್ ಮಾಡಿಬಿಟ್ಟು ನನಗೆ ಯಾವ ಥರ ಫೀಲ್ ಆಯಿತು, ಎಕ್ಸಾಮ್ ಬರೆಯೋ ಥರ ಫೀಲ್ ಆಯಿತಾ ಹೇಗೆ ಅಂತ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ನೈಟು 10 ಗಂಟೆಗೆ ಕೊಟ್ಟು ಟೆಸ್ಟು ಕ್ವಶನ್ಗಳು ನೋಡಿದೆ. ತುಂಬ ಈಸಿ ಅನ್ನಿಸ್ತು, ಯಾಕಂದರೆ ಒಂದು ಸಲ ರಿವಿಷನ್ ಮಾಡಿದ್ದೆ. ಬಟ್ ಈಸಿ ಅನ್ನಿಸ್ತು ಅಂತ ನನಗೆ ಪರ್ಫೆಕ್ಟ್ ಆನ್ಸರು ಗೊತ್ತಾಗಲಿಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ, ನೆನಪು ಇತ್ತು, ಅಷ್ಟು ಯೋಚನೆ ಮಾಡೋಕ್ಕೂ ಇಲ್ಲ ಅನ್ನೋದಕ್ಕಿಂತ ಬುಕ್ಸೂ ಇತ್ತು, ಅದರಲ್ಲಿ ಆನ್ಸರ್ ಇತ್ತಲ್ವ, ಅದಕ್ಕೆ ನಾನು ಪರವಾಗಿಲ್ಲ, ಟೈಮ್ ಆದ್ರೂ ಪರವಾಗಿಲ್ಲ, ಪಕ್ಕ ನನಗೆ ಈಗ ಬರಿತಾ ಅಭ್ಯಾಸ ಆದರೆ ನನಗೆ ಆನ್ಸರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಬರೆಯೋದು ಸ್ಕಿಲ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ನಾನು ಗೊತ್ತಿರೋ ಆನ್ಸರ್ ಜೊತೆಗೆ ಬುಕ್ಸ್ನೇ ಹಿಡ್ಕೊಂಬಿಟ್ಟು ಅದರಲ್ಲೇ ನಾನು ಆನ್ಸರ್ ಮಾಡಿದೆ. ಯಾರು ಕೂಡ ಬೈಕೊಳಕ್ಕೆ ಹೋಗ್ಬಿಡ್ರಿ, ಯಾಕಂದರೆ ನಾನು ಈ ಥರ ಬರೆದ್ರೆ ಚೆಂದ ಅನಿಸುತ್ತೆ. ಯಾಕಂದರೆ ನಾನು ನೋಟ್ಸ್ ಮಾಡ್ಕೊಂಡು ಮುಂದೆ ಓದಿದರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಅದ್ರ ಜೊತೆಗೆ ಟೈಮಿಂಗ್ಸ್ ಕೂಡ ಇಟ್ಕೊಂಡು ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಗೊತ್ತಾ, ನಾನು ರೈಟಿಂಗು ಪ್ರಾಕ್ಟೀಸ್ ಮಾಡೋಕ್ಕಿಡ್ದು ಇತ್ತೀಚೆಗೆ ಮಾಡಿರೋದು. ಮೊದಲು ಕೂಡ ಅಷ್ಟು ಮಾಡಿರಲಿಲ್ಲ. ಬಟ್ ಒಂದೇ ದಿನ ಬರಿತಾ ಇದ್ಬಿಟ್ರೆ ಕೈಯೆಲ್ಲ ಜವ್ ಹಿಡ್ದಂಗೆ ಆಗ್ಬಿಟ್ಟು ಕೈ ಆ್ಯಕ್ಟಿವ್ ಆಗಿ ಇರೋಲ್ಲ. ನನ್ನ ಒಂದೇ ದಿನ ಬರಿತಾ ನೋವು ಬಂದ್ಬಿಡೋದು, ಆ ಥರ ಆಗುತ್ತೆ ಅಂತ ಪರವಾಗಿಲ್ಲ, ಎಕ್ಸಾಮ್ ಅಷ್ಟೊತ್ತಿಗೆ ಇಂಪ್ರೂವ್ಮೆಂಟ್ ಆಗ್ತೀವಲ್ವ ಅಂತ ನಾನು ನೋಟ್ಸು ಕೂಡ ಆಗುತ್ತೆ ಅಂತ ಸ್ವಲ್ಪ ನೋಡ್ಕೊಂಡೆ, ನಾನು ನೋಟ್ಸ್ನ ಮಾಡ್ಕೊಂಡೆ, ಕ್ವಶನ್ಗೆ ಆನ್ಸರ್ ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ, ನಾನು ಎಕ್ಸಾಮ್ ಹಾಲಲ್ಲಿದ್ದೀನಿ ಅನ್ನೋ ಅಷ್ಟೇ ಫೀಲ್ ಆಯಿತು. ಬಟ್ ಪಕ್ಕದಲ್ಲಿ ನೋಟ್ಸ್ ಇತ್ತು, ಅದೊಂದು ನನಗೆ ಬೇಜಾರು ಅನ್ನಿಸ್ತು. ಯಾಕಂದರೆ ಕೊಟ್ಟಿದ್ದಾರೆ ಕ್ವಶನ್ನು, ಬಟ್ ನಾನು ಎಲ್ಲ ಕ್ವಶನ್ಗೂ ಅಷ್ಟು ಪರ್ಫೆಕ್ಟಾಗಿ ಓದಿರಲಿಲ್ಲ. ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಷ್ಟೇ. ಬಟ್ ಆನ್ಸರು ಯಾವ ಥರ ಬರೀಬೇಕು ಅಂತ ನನಗೆ ಸಡನ್ನಾಗಿ ಹೊಳಿಲೇ ಇಲ್ಲ, ಒಂಥರ ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ. ಹಂಗಾಗಿ ನಾನು ಪರವಾಗಿಲ್ಲ ಬಿಡು, ಹೆಂಗೋ ಬುಕ್ಸ್ ಐತಲ್ವ ಅಂತ ಬುಕ್ಸ್ ನೋಡ್ಕೊಂಡೆ ಆನ್ಸರ್ ಮಾಡೋಕ್ಕಿಡ್ದೆ. ಬಟ್ ಟೈಮಿಂಗ್ಸ್ ಕವರ್ ಆಯಿತು. 1 ಗಂಟೆಯಲ್ಲಿ ನಾನು 12 ಕ್ವಶನ್ಗೆ ಅಟೆಂಡ್ ಮಾಡಿದೆ. ಇನ್ನೂ ಬರೀಬೇಕು, ಬಟ್ ಹ್ಯಾಂಡ್ ರೈಟಿಂಗ್ ಅಷ್ಟು ಇಂಪ್ರೂವ್ಮೆಂಟ್ ಆಗಲಿಲ್ಲ ನನಗೆ. ಫಾಸ್ಟಾಗಿ ಬರೆಯೋಕ್ಕೆ ಹೋದ್ನಲ್ವ, ಮತ್ತು ಈಗ ಒಂದು 3-4 ದಿನ ನಾನು ರೈಟಿಂಗ್ ಮಾಡೋದು ಗ್ಯಾಪ್ ಮಾಡಿಬಿಟ್ಟೆ. ಅದೊಂದು ನನಗೆ ಬೇಜಾರು ಅನ್ನಿಸ್ತು. ಸಡನ್ನಾಗಿ ಪೆನ್ ಇಟ್ಕೊಂಡು ಕ್ವಶನ್ ನೋಡಿ ಎಕ್ಸಾಮ್ ಹಾಲಲ್ಲಿದ್ದೀನಿ ಅನ್ನೋ ಫೀಲ್ ಮಾಡ್ಕೊಂಡು ಬರೆಯೋಕ್ಕೆ ಹೋದೆ. ಬಟ್ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಅದಕ್ಕೆ ನಾನು ಡೈಲಿ ಒಂದು 2-3 ಪೇಜು ಕಂಟಿನ್ಯೂ ಬರಲೇಬೇಕು ಅಂತ ಅಂದ್ಕೊಂಡೆ. ಆವಾಗ ಇಷ್ಟು ನನಗೆ ಅರ್ಥ ಆಯಿತು. ಕ್ವಶನ್ನು ಚೆನ್ನಾಗಿದ್ದು, ಭಾಳ ಒಳ್ಳೆ ಕ್ವಶನ್ನೇ ಕೊಟ್ಟಿದ್ದರು. ಎಕ್ಸಾಮಿಗೆ ಬರೋ ಅಂಥ ಕ್ವಶನ್ನೇ ಅವರು ನೋಡಿ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಕ್ವಶನ್ ಪೇಪರು. ಆದ್ರೂ ಇಲ್ಲ, ತೀರಾ ಏನು ಗೊತ್ತಿಲ್ಲ ಅನ್ನಂಗೇನಿರಲಿಲ್ಲ. ಬಟ್ ಕಾನ್ಸೆಪ್ಟೆಲ್ಲ ಗೊತ್ತಿತ್ತು, ಬರೆದೆ. 10 ಕ್ವಶನ್ನು ಅಟೆಂಡ್ ಮಾಡ್ತಾಯಿದ್ದೆ. ನನ್ನ ಮಗಳ ಅಲ್ಲೇ ಓವರಾಗಿ ಪಾಪ ಅವಳು ಡೈಲಿ ಮಲಗಿಸ್ಬಾರಮ್ಮ ಅಂತಿದ್ಲು. ಹಂಗಾಗಿ ನಾನೇನು ಮಾಡಿದೆ, ಪರವಾಗಿಲ್ಲ ಬಿಡು, ಬೆಳಗ್ಗೆ ಬರೆದ್ರಾಯ್ತು ಅಂತ ಅಷ್ಟು ಕ್ವಶನ್ನ ಅಟೆಂಡ್ ಮಾಡಿದೆ ಅಷ್ಟೇ. ಏನು ಗೊತ್ತಾ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಹಾಗೆ ಬರೆದೆ ಹೀಗೆ ಬರೆದೆ ಎಲ್ಲದನ್ನು ಬರೆದೆ ಅಂತ ಹೇಳ್ಕೊಳಕ್ಕೆ ಇಷ್ಟ ಆಗೋಲ್ಲ. ನಾನು ವಾಸ್ತವ ಏನಿದೆಯೋ ಅದನ್ನೇ ಹೇಳ್ತೀನಿ. ಈ ಥರ ನಾನು ಬರೆದಿದ್ದು ಅಷ್ಟೇ. ಇನ್ನೂ ಯಾಕಂದರೆ ಇವಾಗ ಓದ್ತಾ ಇದ್ದೀವಲ್ವ, ಒಂದೇ ಸಲ ನಾವು ಎಕ್ಸಾಮು ಬುಕ್ಸು ಇಲ್ಲದೇ ಬರಲೇ, ಈಗ ಎಕ್ಸಾಮ್ ಹಾಲಿಗೆ ಹೋಗ್ತೀವಿ, ಎಕ್ಸಾಮ್ ಐತಿ ಅನ್ನೋ ಟೈಮಲ್ಲಿ ನಾವು ಪರ್ಫೆಕ್ಟ್ ಆಗ್ತೀವಿ. ಬಟ್ ಇವಾಗಿನ್ನೂ ಓದ್ತಾ ಇರೋದಲ್ವ, ನಾನಂತೂ ಬೇರೆಯವರೆಲ್ಲ ಚೆನ್ನಾಗಿ ಓದಿದ್ದಾರೆ ಬಿಡು, ಬಟ್ ನಾನು ಇವಾಗ ಓದ್ತಾ ಇರೋದು. ಹಂಗಾಗಿ ಎಕ್ಸಾಮಿಗೂ ಅನುಕೂಲ ಆಗುತ್ತೆ ಬಿಡು ಅಂತ ನಾನು ಈ ಥರ ಮಾಡಿದೆ. ಈಗ ನಾನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ, ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಟೈಮಿಂಗ್ಸ್ ಕೂಡ ನೋಡ್ಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ. ಅವೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಆ ಕ್ವಶನಿಗೆ ಆನ್ಸರ್ ಮೊದಲು ಗೊತ್ತಿರಬೇಕು, ಅಷ್ಟು ನಾನು ತಿಳ್ಕೊಬೇಕು. ಫಸ್ಟು ಕ್ವಶನ್ಗೆ ಆನ್ಸರ್ನ ಪರ್ಫೆಕ್ಟಾಗಿ ತಿಳ್ಕೊಬೇಕು. ಅದ್ರ ಜೊತೆಗೆ ಟೈಮಿಂಗ್ಸ್ ಇಟ್ಕೊಂಡು ಆನ್ಸರ್ನ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಮಾಡ್ತಾ ಹೋದರೆ ನಮಗೆ ರೈಟಿಂಗಲ್ಲಿ ತುಂಬ ಈಸಿ ಆಗುತ್ತೆ. ನನಗೆ ತುಂಬ ಬೇಜಾರಾಗಿದ್ದೇನು ಅಂದರೆ, ಆಗೋದೇ ಇಲ್ಲ ನಿಜವಾಗ್ಲೂ. ಕ್ವಶನ್ನಿಗೆ 3 ಗಂಟೇಲಿ ಅಷ್ಟು ಕ್ವಶನ್ನಿಗೆ ಅಟೆಂಡ್ ಮಾಡೋಕ್ಕೆ ಸಾಧ್ಯನೇ ಆಗೋಲ್ಲ, ಅಷ್ಟು ಟೈಮ್ ಹೋಗ್ಬಿಡುತ್ತೆ. ನಾವೇನು ಪ್ರಾಕ್ಟೀಸ್ ಮಾಡಿದ್ರೆ ಬರಿಬೋದು ಬಿಡು, ಅದೇನು ನಾನು ಓದಿದ್ದೀನಿ ಅಂತ ಎಕ್ಸಾಮ್ ಹಾಲಿಗೆ ಹೋಗ್ಬಿಟ್ರೆ ಆಲ್ಮೋಸ್ಟ್ ಒಂದು 10 ಕ್ವಶನ್ ಅಂತೂ ಹಂಗೆ ಬಿಟ್ಟು ಬಂದಿರ್ತೀವಿ.
ಅದಕ್ಕೆ ನಾವು ಇವಾಗಿಂದಲೇ ಪ್ರಾಕ್ಟೀಸ್ ಮಾಡಿದಷ್ಟು ನಮಗೆ ತುಂಬ ಅನುಕೂಲ ಆಗುತ್ತೆ. ಅದೊಂದು ನನಗೆ ಚೆನ್ನಾಗಿ ಅರಿವಾಯಿತು, ಏನಂದರೆ ಪ್ರಾಕ್ಟೀಸ್ ಮಾಡಲೇಬೇಕು ಖಂಡಿತ. ಅದ್ರ ಜೊತೆಗೆ ಆನ್ಸರ್ ಪರ್ಫೆಕ್ಟಾಗಿ ತಿಳಿದಿರಬೇಕು. ಆನ್ಸರ್ ಪರ್ಫೆಕ್ಟಾಗಿ ತಿಳಿದು ಅಂದರೆ ಟೈಮಿಂಗ್ಸ್ ನಮಗೆ ಮೇಂಟೈನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಂಗಾಗಿ ಏನಿಲ್ಲ ಅಂದರೆ ಒಂದೊಂದು ಕ್ವಶನಿಗೆ ಆನ್ಸರನ್ನು ನಾವು 10 ಟೈಮ್ಸ್ ಅಂತೂ ಬರೆದಿರ್ಬೇಕು. ಆವಾಗ ಪರ್ಫೆಕ್ಟಾಗಿ ಪಾಯಿಂಟ್ಸ್ಗಳು ನೆನಪಿರ್ತವೆ. ಎಕ್ಸಾಮಲ್ಲಿ ಹೋದ ತಕ್ಷಣ ಫಸ್ಟ್ ಕ್ವಶನ್ ನೋಡಿದ ತಕ್ಷಣ ಈ ಕ್ವಶನಿಗೆ ಇದೇ ಪಾಯಿಂಟ್ಸ್ ಬರುತ್ತೆ ಅಂತ ನಮಗೆ ಹೊಳಿತೈತೆ. ಅದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಏನಂದರೆ ಇನ್ನೂ ಇಷ್ಟು ಚೆನ್ನಾಗಿ ಓದ್ಕೋಬೋದಲ್ವಾ, ಈ ಥರ ಓದಿದರೆ ನಮಗೆ ಅನುಕೂಲ ಆಗುತ್ತೆ. ಸುಮ್ಮನೆ ಏನು ಇದೇ ಥರ ಹೋಗಿದ್ರೆ ಎಕ್ಸಾಮಲ್ಲಿ ಕೂತ್ಕೊಂಡಿದ್ರು ಇನ್ನೂ ಬೇಜಾರು ಅನಿಸ್ಬಿಡೋದು. ನೋಡಿರಿ ರಾತ್ರಿ ನಾನು ಬುಕ್ಸ್ ಹಿಡ್ಕೊಂಡು ಬರೆದ್ನಲ್ಲ, ಪರವಾಗಿಲ್ಲ ಬುಕ್ಸ್ ಐತೆ ಬಿಡು ಬರಿತೀನಿ ಅಂತ ಕಾನ್ಫಿಡೆನ್ಸ್ ಬಂತು. ಬಟ್ ಎಕ್ಸಾಮಲ್ಲೆಲ್ಲ ಆ ಥರ ಅನಿಸಲ್ಲ. ನಾವು ಅಲ್ಲೇ ಕೂತ್ಕೊಂಡಿರೋದೇ ಲಾಸ್ಟ್ನೇ ತೀರ್ಮಾನ, ಅದೇ ಕೊನೆ ಡೇ ಆಗಿರುತ್ತೆ. ಮತ್ತು ನಾವು ಓದಿ ಬರಿತೀವಿ ಅಂದರೆ ಸಾಧ್ಯನೇ ಇರೋಲ್ಲ. ಅಷ್ಟರೊಳಗೆ ನಾವು ಏನೇನು ಸಾಧನೆ ಮಾಡ್ಕೋಬೇಕು, ಏನೇನು ಸ್ಕಿಲ್ಗಳ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಲ್ಲದನ್ನು ಕೂಡ ಮಾಡ್ಕೊಂಡು ನಾವು ಎಕ್ಸಾಮ್ ಅಲ್ಲಿಗೆ ಓದ್ಕೋಬೇಕಾಗುತ್ತೆ. ಇಲ್ಲಾಂದರೆ ಆಪ್ಷನ್ನೇ ಇಲ್ಲ. ಒಂದು ಸಲ ಕಾಲ್ ಮಾಡಿದ್ರೆ ಯಾವಾಗ ಕಾಲ್ ಮಾಡ್ತಾರೋ ಏನೋ, ಈ ಜಾಬು ಈ ಸಲ ಕಾಲ್ ಮಾಡಿದ್ದು ಒಂದು ನನಗೆ ಅಂತ ಮೀಸಲಾಗಿದೆ ಅನ್ನೋವಷ್ಟು ನಾವು ಪರ್ಫೆಕ್ಟಾಗಿ ಓದಬೇಕು. ಎಷ್ಟು ಪರ್ಫೆಕ್ಟಾಗಿ ಓದ್ತೀವೋ ನಮಗೆ ಅಷ್ಟು ಚೆನ್ನಾಗಿ ಆನ್ಸರು ಬರುತ್ತೆ. ಆಮೇಲೆ ಅಷ್ಟೇ ಬೇಗ ನಮಗೆ ಟೈಮು ಕೂಡ ಕವರ್ ಆಗುತ್ತೆ. ಅದಕ್ಕೆ ನಾನು ಈ ಥರ ನನಗೂ ಕೂಡ ಯಾವ ಥರ ಫೀಲ್ ಆಯ್ತು ಅಂತ ಹೇಳ್ತೀನಿ ಅಂದಿದ್ನಲ್ವ. ಸೊ ಹಂಗಾಗಿ ವಿಡಿಯೋನ ಮಾಡಿದೆ. ನಾವು ಎಲ್ಲದನ್ನು ಓದಿವಿ ಅಂತ ನಮಗೆ ಅನಿಸಿರುತ್ತೆ. ಬಟ್ ಎಕ್ಸಾಮ್ ಅಲ್ಲಿಗೆ ಹೋದ್ಮೇಲೆ ಇನ್ನೂ ಓದಬೇಕಿತ್ತು ಅಂತ ತುಂಬ ಮಿಸ್ ಮಾಡ್ಕೊಂಡಿವಿ ಅನ್ನೋ ಚಾನ್ಸ್ನ ಕಳ್ಕೊಂಡ್ವಿ ಅನ್ನೋದು ಬೇಡ ಅಂತ ನಾನು ನಿಮಗೂ ಕೂಡ ಈ ಥರ ಫೀಲ್ ಆಗುತ್ತೇನೋ ಅಂತ ಹೇಳಿದೆ. ಬಟ್ ಇನ್ನೊಂದು ಹೆಂಗೆ ಗೊತ್ತಾ, ನಮಗೆ ಸಿಸೇರಿಯನ್ ಆಗಿರೋದ್ರಿಂದನೋ ಏನೋ ಬ್ಯಾಕ್ ಪೇಯ್ನ್ ತುಂಬ ಬರ್ತಾ ಇರುತ್ತೆ, ಕತ್ತೆಲ್ಲ ತುಂಬ ನೋವ್ತಾ ಇರುತ್ತೆ, ಬರೆಯೋಕ್ಕಾಗಲ್ಲ. ಆದ್ರೂ ಎಲ್ಲದನ್ನು ಮೀರಿ ನಾವು ಏನಾದರೂ ಒಂದು ಮಾಡಬೇಕು ಅಂದರೆ ಈಗ ಬೇರೆ ಆಪ್ಷನ್ನೇ ಇಲ್ಲಲ್ವ. ಸೊ ಪ್ರಯತ್ನ ಮಾಡೋಣ, ನೋಡೋಣ ಫಲಿತಾಂಶ ಹೇಗಾಗುತ್ತೋ. ಇನ್ನು ಎಕ್ಸಾಮು ಯಾವುದೂ ಸೂಚನೆ ಏನು ಕಾಣ್ತಾ ಇಲ್ಲ. ಅಷ್ಟರಲ್ಲಿ ನಾವು ನೀಟಾಗಿ ಆಗ್ಬಿಟ್ಟು ಎಕ್ಸಾಮ್ನ ಚೆನ್ನಾಗಿ ಬರೆಯೋಣ ಅನ್ನೋ ಹೋಪಲ್ಲಿ ನಾನು ಕೂಡ ಈ ಥರ ಪ್ರಯತ್ನನ ಮಾಡ್ತಾಯಿದ್ದೀನಿ. ಇರೋ ಟೈಮಲ್ಲೇ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಓದ್ತಾಯಿದ್ದೀನಿ. ಯಾರೋ ಕೇಳಿದ್ರು ನಿಮ್ಮದು ಎಜುಕೇಷನ್ ಏನಾಗಿದೆ ಅಂತ. ನಂದು MA BEd ಆಗಿದೆ. MA ಇನ್ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ MA ಮಾಡ್ಕೊಂಡೆ, BEd ಕೂಡ ಮಾಡ್ಕೊಂಡೇನಿ. ಬಟ್ ನಮ್ದು ಇನ್ನೊಂದು ಹೆಂಗೆ ಗೊತ್ತಾ, HEK ಕಾಂಬಿನೇಷನ್ನು ಡಿಗ್ರಿಯಲ್ಲಿ ಆಪ್ಷನ್ ಕನ್ನಡನೂ ಕೂಡ ಬರುತ್ತೆ. ಕನ್ನಡನೂ ಕಾಲ್ ಮಾಡಿದರೆ ತುಂಬ ಅವಕಾಶ ಇದ್ದಾವೆ. ಕನ್ನಡ ಕಾಲ್ ಮಾಡೋದು ಡೌಟು ಅಂತ ಅನ್ಕೋತೀನಿ. ತುಂಬ ದಿನದಿಂದ ಮಾಡೇ ಇಲ್ಲ. ಸದ್ಯಕ್ಕೆ ಸೋಷಿಯಾಲಜಿನೇ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ GPSTರಿಗೆ. ಇಷ್ಟು ನನ್ನ ಎಜುಕೇಷನ್ ಬಗ್ಗೆ ಆಯಿತು. ತುಂಬ ಚೆನ್ನಾಗಿ ವಿಡಿಯೋಗೆ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ, ಚೆನ್ನಾಗಿ ನೋಡಿ ಕಾಮೆಂಟ್ ಕೂಡ ಮಾಡ್ತಾಯಿದ್ದೀರಾ. ತುಂಬ ಖುಷಿ ಆಗ್ತೈತೆ. ವಿಡಿಯೋ ಇದೇ ಥರ ನನಗೂ ಕೂಡ ಸಪೋರ್ಟ್ ಮಾಡಿ. ನಾವು ಏನಾದರೂ ಹೊಸದು ತಿಳ್ಕೊಳ್ಳೋಣ. ನಮಗೆ ಗೊತ್ತಿಲ್ಲದ ಎಲ್ಲದೂ ನಮಗೆ ಗೊತ್ತಿದೆ ಅಂತ ಹೇಳೋದಿಲ್ಲ. ನಿಮ್ಮಿಂದ ನಾವು, ನಮ್ಮಿಂದ ನೀವು, ನಾವು ಸಮಾಜದಲ್ಲೇ ಬದುಕೋದ್ರಿಂದ ಕೆಲವೊಂದು ಶೇರ್ ಮಾಡ್ಕೋಬೇಕಾಗುತ್ತೆ ವಿಷಯಗಳನ್ನ. ಹಂಗಾಗಿ ನಮಗೆ ಗೊತ್ತಿರೋದನ್ನು ನಿಮಗೆ ಹೇಳೋದು, ನಿಮಗೆ ಗೊತ್ತಿರೋದನ್ನು ನಮಗೆ ಹೇಳಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಟೆಲಿಗ್ರಾಮ್ ಚಾನಲ್ ಕೂಡ ಕೇಳಿದರು ಕೆಲವ್ರ ಬಗ್ಗೆ, ಯಾವ ಟೆಲಿಗ್ರಾಮಲ್ಲಿ ನಾವು ಕೂಡ ಜಾಯಿನ್ ಆಗ್ತೀವಿ ಅಂತ. ಓಕೆ, ನಾನು ಅದು ಫೋನ್ ನಂಬರ್ನ ಕೊಡ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಕೊಂಡು ಅದರ ಮೂಲಕ ಅದಕ್ಕೆ ಫೀಸ್ ಇರುತ್ತೆ 300 ರುಪೀಸು. ಫೀಸ್ ಕೊಟ್ಟು ನಾವು ಜಾಯಿನ್ ಆಗಿಬಿಟ್ಟು ಅವರು ಟೆಸ್ಟ್ಗಳು ಮಾಡಿದಾಗ ಟೆಸ್ಟ್ ಅಟೆಂಡ್ ಮಾಡಿದ್ರೆ ತುಂಬ ಅನುಕೂಲನೂ ಕೂಡ ಆಗುತ್ತೆ. ಏನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಅವನ್ನೆಲ್ಲ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೋಬೋದು. ನಾವು ಇವಾಗಿಂದಲೇ ಇಷ್ಟು ಚೆನ್ನಾಗಿ ಓದ್ತಾ ಹೋದರೆ ಎಕ್ಸಾಮ್ ಕಾಲ್ ಮಾಡಿದಾಗ ಟೆನ್ಷನ್ ಅನಿಸಲ್ಲ. ಮತ್ತು ನೋಟಿಫಿಕೇಷನ್ ಆದ ತಕ್ಷಣ ಒಂದು 2-3 ಸಲ ರಿವಿಷನ್ ಮಾಡಿದ್ವಿ ಅಂದರೆ ಆರಾಮಾಗಿ ಎಕ್ಸಾಮ್ನು ಕೂಡ ಅಟೆಂಡ್ ಮಾಡ್ಬೋದು. ಹಂಗಾಗಿ ಹೆಂಗೂ ಫ್ರೀ ಇದ್ದೀವಿ, ಎಕ್ಸಾಮ್ ಬರೀಬೇಕು ಅನ್ನೋ ಹೋಪ್ ಬೇರೆ ಇದೆ. ಪ್ರಯತ್ನ ಇಲ್ಲದೆ ಏನೂ ಕೂಡ ಸಾಧ್ಯನೇ ಇಲ್ಲ. ಪ್ರಯತ್ನ ಮಾಡಿದ್ರೆ ಮಾತ್ರ ಎಲ್ಲ. ನನಗಂತೂ ಇವಾಗ ಅರಿವಾಗಿರೋದೇ ಅಷ್ಟು. ಇಷ್ಟು ದಿನ ಸುಮ್ಮನೆ ಹೋಗಿ ಅಟೆಂಡ್ ಮಾಡಿ ಬರ್ತಿದ್ವಿ, ಏನೂ ಗೊತ್ತಾಗ್ತಿರ್ಲಿಲ್ಲ. ಈ ಸಲ ಓದಿದ್ದೀವಿ, ನೋಡೋಣ, ಪ್ರಯತ್ನ ಮಾಡ್ತಾಯಿದ್ದೀವಿ. ಎಕ್ಸಾಮ್ ಯಾವಾಗ ಕಾಲ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವು ಸೀದಾ ಎಕ್ಸಾಮಿಗೆ 100% ಫಲಿತಾಂಶ ಪಡೆಯುವಷ್ಟು ನಾವು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇದೇ ಥರ ಮತ್ತೆ ವಿಡಿಯೋನ ಮಾಡ್ತೀನಿ. ಇನ್ನು ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ
GPSTಗೆ ಪ್ರಿಪೇರ್ ಆಗ್ತಾ ಇದ್ದರೆ ನನ್ನ ವೀಡಿಯೋದಲ್ಲಿ ನಿಮಗೇನಾದರೂ ಯೂಸಸ್ ಅನ್ನಿಸ್ತು ಅಂದರೆ ಶೇರ್ ಮಾಡಿ ಅವ್ರಿಗೂ ಕೂಡ. ಹಾಗೆ ಈ ವಿಡಿಯೋನಿಂದ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತು ಇದೇ ಥರ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.